ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೊದಲನೇದಾಗಿ ಸಮಸ್ತ ಕನ್ನಡ ಕುಲಕೋಟಿಗೂ ಹಾಗೂ ಸಮಸ್ತ ಭಾರತೀಯರಿಗೂ ವೈಶಾಖ ಮಾಸ ಶುಕ್ಲ ಪಕ್ಷ ಶುಭ ಅಕ್ಷಯ ತೃತೀಯದ ಆರ್ಥಿಕ ಶುಭಾಶಯಗಳು. 2026 ಅಕ್ಷಯ ತೃತೀಯ ಬೀಳೋದು ಏಪ್ರಿಲ್ ತಿಂಗಳು 20ನೇ ತಾರೀಕು ಸೋಮವಾರ, ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ. ನಮ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯ ದಿನ ನಾವೇನೇ ಒಳ್ಳೆಯ ಕೆಲಸ ಮಾಡ್ತೀವೋ ಅದರ ಪರಿಣಾಮ ದುಪ್ಪಟ್ಟು ನಮಗೆ ಒಂದು ವರ್ಷದಲ್ಲಿ ಸಿಗುತ್ತೆ ಅಂತ ಒಂದು ನಂಬಿಕೆ, ಒಂದು ಪ್ರತೀತಿ. ಹಾಗೇನೆ ಏನು ಕೆಟ್ಟದ್ದು ಮಾಡ್ತೀವೋ ಅದರ ಪರಿಣಾಮಗಳು ಕೂಡ ಅದೇ ರೀತಿಯಲ್ಲಿ ಆ ಕೂಡಲೇ ಆಗ್ಬೋದು, ಅಥವಾ ಒಂದು ವರ್ಷದ ಒಳಗೆ ಆಗ್ಬೋದು, ಅಥವಾ ಅದು ಕೂಡ 10 ಪಟ್ಟು, ಅಂದರೆ ಅವರಿಗೆ ಆಗಾಗ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಮಗೆ ಸಿಗತ್ತೆ. ಯಾರು ಕೆಟ್ಟದ್ದು ಪ್ರತ್ಯೇಕವಾಗಿ ಈ ದಿನ ಮಾಡ್ತಾರೋ ಅಂಥವ್ರ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಚಿತ್ರ ಕಾಯಿಲೆಗಳು, ಅವರ ಮಕ್ಕಳಿಂದ ಅವ್ರಿಗೆ ಹಿಂಸೆ, ಮಕ್ಕಳಿಗೆ ವಿಚಿತ್ರ ರೋಗಗಳು, ಸದಾ ಶತ್ರುಬಾಧೆ, ದಂಪತಿಗಳಲ್ಲಿ ಯುದ್ಧ, ದೊಡ್ಡ ದೊಡ್ಡ ಅಪಘಾತಗಳು ಅಥವಾ ಆಘಾತಗಳು ಕೂಡ, ಊಟವೇ ಮಾಡೋಕ್ಕಾಗ್ತಿರುವಂಥ ವಿಚಿತ್ರ ವ್ಯಾಧಿಗಳು ಏನಾದರೂ ಆಗ್ಬೋದು. ಇನ್ನು ಈ ಶುಭ ದಿನ ಏನು ಮಾಡಿದರೆ ನಮಗೆ ಲಾಭ ಅಂತ ತಿಳಿಸ್ತೀನಿ. ಹೇಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಲೂ ಗ್ರಂಥಗಳ ಆಧಾರಿತವಾಗಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಭಾಳ ಜನಕ್ಕೆ ಗೊಂದಲ ಇದೆ. ಅಕ್ಷಯ ತೃತೀಯ ದಿನ ಚಿನ್ನ ಮನೆಗೆ ಬಂದರೆ ಅಥವಾ ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಹಾಗೆ ಬೆಳೆದು ಬಿಡುತ್ತೆ ಅಂತ. ಖಂಡಿತವಾಗಿ ಅಕ್ಷಯ ತೃತೀಯ ದಿನ ಕೆಲವು ನಿಯಮಗಳನ್ನು ಪಾಲಿಸಿದರೆ ದುಡ್ಡು, ಚಿನ್ನ, ಬೆಳ್ಳಿ ಆಗಮನವನ್ನು ನಾವು ಸರಳ ಪರಿಹಾರಗಳಿಂದ ಪಡ್ಕೋಬಹುದು. ತಕ್ಕ ಮಟ್ಟಿಗೆ ಈ ಮಾತು ಸತ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ವೀಕ್ಷಕರೇ, ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಚಿನ್ನ, ಬೆಳ್ಳಿ, ಒಡವೆ, ದುಡ್ಡು ಹಾಗೂ ಸಮೃದ್ಧಿ, ಮನೆ, ಮಠ ಇವೆಲ್ಲ ಒಬ್ಬರಿಗೆ ಲಭಿಸಬೇಕಾದ್ರೆ ಅವರ ಜಾತಕದಲ್ಲೂ, ಅಂದರೆ ಹಣೆ ಬರಹ ಅಂತ ಹೇಳ್ತೀವಲ್ಲ, ಅದು ಬರೆದಿರಬೇಕದು. ಎಲ್ಲದಕ್ಕೂ ಋಣಾನುಬಂಧ ಅಂತ ಇರಲೇಬೇಕಾಗತ್ತೆ. ಜೀವನದಲ್ಲಿ ಯಶಸ್ಸು, ಕೀರ್ತಿ, ಹಣ, ಆರೋಗ್ಯ, ಒಳ್ಳೆಯ ಸಂಬಂಧಗಳು ಏನೇ ಪಡಿಬೇಕಾದರೂ ಅದಕ್ಕೆ ಶ್ರಮಿಸಬೇಕು, ನ್ಯಾಯ ಧರ್ಮದಿಂದ ದುಡಿಬೇಕು, ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೋಬೇಕು. ಹಾಗೆಯೇ ನಮ್ಮ ಎಲ್ಲ ಕಷ್ಟಗಳಿಗೂ ಮೂರನೇ ವ್ಯಕ್ತಿ ಕಾರಣ ಅಂತ ಗೋಳಾಡಬಾರದು. ನಾವು ಯಾವುದೇ ಕಾರಣಕ್ಕೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಸರಳವಾಗಿ ಹೇಳಬೇಕು ಅಂದರೆ, ಹೊಟ್ಟೆ ಉರಿ ಹಾಗೂ ದ್ವೇಷ ಇದ್ದರೆ ಅಂಥವರು ಪ್ರಪಾತಕ್ಕೆ ಬೀಳೋದು ಕಟ್ಟಿಟ್ಟ ಬುತ್ತಿ. ವಿಧಿ ಬಹಳ ಗಟ್ಟಿ ವೀಕ್ಷಕರೇ. ಒಳ್ಳೆ ಪುಣ್ಯದ ವಿಧಿ ಇರ್ಬೋದು ಅಥವಾ ಕೆಟ್ಟ ವಿಧಿನೂ ಇರ್ಬೋದು. ಇದು ನಮ್ಮ ಕರ್ಮಾನುಸಾರಣ ನಮಗೆ ಸಿಗುವಂಥದ್ದು. ಕಷ್ಟಗಳ ನಿವಾರಣೆ ಕೂಡ ಅಷ್ಟೇನೆ. ಕೋಟಿ ಕೋಟಿ ಜನ ಪ್ರಪಂಚಾದ್ಯಂತ ಎಷ್ಟೋ ನರಳ್ತಾ ಇರ್ತಾರೆ ಯಾವ್ಯಾವುದೋ ವ್ಯಾಧಿಗಳಿಂದ. ಒಂದು ವಿಷಯ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ದೇರ್ ಆರ್ ನೋ ಮ್ಯಾಜಿಕ್ ಪಿಲ್ಸ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕೈ ಮೇಲೆ ಯಾವುದೋ ಸಂಖ್ಯೆಗಳು ಬರ್ಕೊಳ್ಳೋದ್ರಿಂದ, ಇನ್ನೇನೋ ವಿಚಿತ್ರ ಕೆಲಸಗಳು ಮಾಡೋದ್ರಿಂದ, ಅಕ್ಕಿಯಲ್ಲಿ ಒಂದಷ್ಟು ಚಿಲ್ಲರೆ ಕಾಸು ಸೇರಿಸಿ ಇಟ್ಬಿಡೋದ್ರಿಂದ ಕೋಟಿ ಕೋಟಿ ಹಣ ನಮ್ಮನ್ನು ಹುಡುಕೊಂಡು ಬರೋದು, 3 ದಿನದಲ್ಲಿ ಏನೋ ಅದ್ಭುತ ನಡೆದು ಬಿಡೋದು, ಕಾಯಿಲೆಗಳು ಮಂಗಮಾಯ ಆಗ್ಬಿಡೋದು, ಬಡತನ ಕಷ್ಟಗಳನ್ನು ಒಮ್ಮೆನೇ ದೂರ ಆಗ್ಬಿಡೋದು, ಇದರ ಖಂಡಿತವಾಗಿ 100ಕ್ಕೆ 100 ಆಗದೆ ಇರುವಂಥ ವಿಷಯ ವೀಕ್ಷಕರೇ. ಕಷ್ಟಪಟ್ಟರೆ ಫಲ ಉಂಟು, ಅಷ್ಟೇ ಸಿಂಪಲ್ ಲಾಜಿಕ್ಕು. ಮನುಷ್ಯ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗತ್ತೆ. ಆದರೆ ನಾನು ಯಾವಾಗಲೂ ಹೇಳೋ ಹಾಗೆ ಯೋಗ, ಧ್ಯಾನ, ವ್ಯಾಯಾಮ, ನಿಷ್ಠೆ, ಒಳ್ಳೆ ಆಲೋಚನೆಗಳು, ಕೆಲವು ಸರಳ ದೈವಿಕ ಕಾರ್ಯಗಳು, ಆಧ್ಯಾತ್ಮಿಕ ಚಿಂತನೆಗಳು, ಹಾಗೆಯೇ ಸಾಧನೆ ಮಾಡೋ ಛಲ ಹಾಗೂ ಸರಿಯಾದ ಪ್ರಯತ್ನಗಳು ಹಾಗೂ ನ್ಯಾಯಬದ್ಧವಾಗಿ ಬಹಳ ಕಷ್ಟಪಟ್ಟರೆ ಆಗ ನಮ್ಮ ಕೆಲವು ನ್ಯಾಯಬದ್ಧ ಆಸೆ ಆಕಾಂಕ್ಷೆಗಳು ತೀರಿಸ್ಕೋಬಹುದು. ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳೋ ದಾರಿಗಳು ಕೂಡ ಕಾಣುತ್ತೆ ನಮಗೆ. ನಮ್ಮ ಇಷ್ಟಾರ್ಥಗಳನ್ನು ತಕ್ಕ ಮಟ್ಟಿಗೆ ಪೂರೈಸ್ಕೋಬಹುದು, ಕೆಟ್ಟ ಕರ್ಮಗಳನ್ನು ಕಡಿಮೆ ಮಾಡ್ಕೋಬಹುದು. ಕರುಣಾಮಯಿ ದೇವರು ಕಲಿಯುಗದಲ್ಲಿ ಮಾನವನ ಯೋಗಕ್ಷೇಮಕ್ಕಾಗಿ ಕೆಲವು ಮುಹೂರ್ತಗಳನ್ನು ಕೊಡ್ತಾನೆ, ಕೆಲವು ಮಾರ್ಗಗಳನ್ನು ಸೂಚಿಸ್ತಾನೆ. ಇದೇ ರೀತಿ ನಮಗೊಂದು ಅತಿ ಮುಖ್ಯ ಮುಹೂರ್ತನೇ ಅಕ್ಷಯ ತೃತೀಯ ಅಂತ. ಕಲಿಯುಗದಲ್ಲಿ ನಿರ್ದಿಷ್ಟ ಪ್ರಾರ್ಥನೆಗಳಿಂದ
ಮನೆಯ ವಾಸ್ತುವಿನಿಂದ, ಅಂದರೆ ಸ್ಮಾಲ್ ಕರೆಕ್ಷನ್ಸ್ ಅಂತ, ಹಾಗೆಯೇ ಆತ್ಮವಿಶ್ವಾಸ ಹಾಗೂ ಸರಿಯಾದ ಪ್ರಯತ್ನದಿಂದ ಕೆಲವು ಮುಹೂರ್ತಗಳಲ್ಲಿ ನಾವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದರಿಂದ ಕೂಡ ನಮಗೆ ಲಾಭ ಉಂಟು, ಒಳ್ಳೆಯದುಂಟಾಗತ್ತೆ. ತಕ್ಕ ಮಟ್ಟಿಗೆ ನಮ್ಮ ಅದೃಷ್ಟವನ್ನು ಹೆಚ್ಚಿಸ್ಕೋಬಹುದು. ನಮ್ಮ ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಕೋಬಹುದು. 2026 ಅಕ್ಷಯ ತೃತೀಯ ದಿನ ಅಂದರೆ ಏಪ್ರಿಲ್ 20ನೇ ತಾರೀಕು ಸೋಮವಾರ ಏನು ಪರಿಹಾರ ಮಾಡಬೇಕು ಅಂತ ಈ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಇದ್ರ ಮುಂಚಿತವಾಗಿ ಯಾವ ಪೂಜೆ ಅಥವಾ ಮಂತ್ರ ಜಪ ಎಲ್ಲರೂ ಮಾಡ್ಕೋಬೇಕು ಅಂತಲೂ ತಿಳಿಸ್ತೀನಿ. ಬಹಳ ಸರಳವಾಗಿರುವಂಥದ್ದು, ಎಲ್ಲ ರಾಶಿಯವರು ಇದನ್ನು ಮಾಡ್ಕೋಬಹುದು. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಅಕ್ಷಯ ತೃತೀಯ ದಿವಸ ಆ ಗ್ರಹ ಸ್ಥಿತಿಗಳು ತಗೊಂಡಾಗ ಯಾವ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತ ಸೆಪ್ರೇಟಾಗೂ ಬರುತ್ತೆ. ಬಟ್ ಈ ಬಾರಿ ಇದೊಂದು ಸೌಭಾಗ್ಯ ಯೋಗ ಅಂತ ಬಂದಿದೆ. ಹೀಗಾಗಿ ಎಲ್ಲರೂ ಒಂದೇ ಪರಿಹಾರ ಮಾಡಿಕೊಂಡ್ರೆ ಸಾಕು, ಎಲ್ಲರೂ ಅಂದರೆ ಎಲ್ಲ ರಾಶಿಯವರು. ಈ ಅಕ್ಷಯ ತೃತೀಯ ದಿನ ಗ್ರಹ ಸ್ಥಿತಿಗಳು ಬಹಳ ವಿಶೇಷವಾಗಿದೆ. ಮೊದಲನ್ನು ಅದು ನಾವು ತಿಳ್ಕೋಬೇಕು. ಆ ದಿನದ ಗ್ರಹ ಸ್ಥಿತಿ ಹೇಗಿದೆ ಅಂದರೆ, ಕೆಲವು ಗ್ರಂಥಗಳ ಪ್ರಕಾರ ಸಾಕ್ಷಾತ್ ವೇದವ್ಯಾಸ ಮುನಿಗಳು ಮಹಾಭಾರತ ಬರೆಯಕ್ಕೆ ಶುರು ಮಾಡಿದ್ದು ಕೂಡ ಅಕ್ಷಯ ತೃತೀಯ ದಿನಾನೇ ಅಂತ ಹೇಳ್ತಾರೆ. 2026 ಅಕ್ಷಯ ತೃತೀಯ ದಿನ ರೋಹಿಣಿ ನಕ್ಷತ್ರ, ಸೌಭಾಗ್ಯ ಯೋಗ ಹಾಗೂ ಲಕ್ಷ್ಮಿ ಯೋಗ ಅಂತ ಕೂಡ ಉಂಟಾಗತ್ತೆ. ಈ 3 ಯೋಗಗಳು ಮಿಲನ ಆಗೋದು ಅಪರೂಪದ ಸಂಗತಿ ಅಂತ ಹೇಳಬೇಕಾಗತ್ತೆ. ಹೀಗಾಗಿ ಈ ಅಕ್ಷಯ ತೃತೀಯ ಬಹಳ ವಿಶೇಷವಾಗಿರೋದ್ರಿಂದ ಎಲ್ಲ ರಾಶಿಯವರು ರಾಶಿಯವರಿಗೂ ಒಂದೇ ಪರಿಹಾರ. ಹಾಗೆಯೇ ಬಡವರಿಗೆ, ಅಂದರೆ ಯಾರಿಗೆ ಚಿನ್ನ ಹಾಗೂ ಬೆಳ್ಳಿ ಖರೀದಿ ಮಾಡೋಕ್ಕಾಗಲ್ವೋ, ಅಕ್ಷಯ ತೃತೀಯ ದಿನ ಫಲಗಳು ಅವ್ರಿಗೆ ಲಭಿಸಬೇಕಾದ್ರೆ ಬಹಳ ಸರಳ ಪರಿಹಾರ ನಾನು ಹೇಳೋದು ಮಾಡಿಕೊಂಡ್ರೆ ಅದು ಸಾಕಾಗತ್ತೆ. ಚಿನ್ನ ಬೆಳ್ಳಿ ಬದಲು ಚಿಕ್ಕದಾಗಿ ತಾಮ್ರ ಬೇಕಾದರೆ ಅವರು ಖರೀದಿ ಮಾಡ್ಕೋಬೋದು. ಕಷ್ಟ ಇಲ್ಲದೆ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಸಂಪೂರ್ಣ ಸಂಚಿಕೆಯನ್ನು ನಿಧಾನವಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ ನನ್ನ ಮನವಿ. ಇಲ್ಲದಿದ್ದರೆ ನಿಮಗೆ ಫಲಗಳು ಲಭ್ಯ ಆಗೋದಿಲ್ಲ, ಹಾಗೆಯೇ ಏನು ಮಾಡಬೇಕು ಅಂತಲೂ ಸರಿಯಾಗಿ ತಿಳಿಯೋದಿಲ್ಲ. ಕೆಲವು ಗ್ರಂಥಗಳ ಪ್ರಕಾರ ಇದೇ ದಿನ ಪರಶುರಾಮ ಹಾಗೂ ಹಯಗ್ರೀವನ ಜನನ ಆಗಿತ್ತು ಅಂತಲೂ ನಾವು ತಿಳ್ಕೋಬಹುದು. ತ್ರೇತಾಯುಗ ಕೂಡ ಇದೇ ದಿನ ಶುರುವಾಗಿದ್ದು ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಶ್ರೀರಾಮ ಇದ್ದಿದ್ದು, ರಾಮಾಯಣ ನಡೆದಿದ್ದು ತ್ರೇತಾಯುಗದಲ್ಲಿ. ಈ ಬಾರಿ ಅಕ್ಷಯ ತೃತೀಯ ದಿನ ಸೂರ್ಯೋದಯಕ್ಕೆ ಒಂದು ಕುಂಡ್ಲಿ ಹಾಕಿದಾಗ ಗ್ರಹ ಸ್ಥಿತಿ ಈ ರೀತಿ ಇರುತ್ತೆ. ಮೇಷ ಲಗ್ನದಲ್ಲಿ ಪೂರ್ವ ಪುಣ್ಯಸ್ಥಾನಾಧಿಪತಿ ರವಿ, ದ್ವಿತೀಯದಲ್ಲಿ ಲಕ್ಷ್ಮೀ ಯೋಗ ಅಂದರೆ ಉಚ್ಚ ಚಂದ್ರ ಹಾಗೂ ಶುಕ್ರನ ಸಮ್ಮಿಲನ, ಇದೊಂದು ವಿಶೇಷ ಧನಯೋಗ ಉಂಟಾಗತ್ತೆ. ತೃತೀಯದಲ್ಲಿ ಗುರು ಇದ್ದು, ಗುರು ಅವನ ಸ್ವಕ್ಷೇತ್ರ ಧನುಸ್ ಮೇಲೆ ದೃಷ್ಟಿ ಹಾಕಿ, ಧನುಸ್ ಲಗ್ನದಿಂದ ಭಾಗ್ಯಸ್ಥಾನ, ಇದಕ್ಕೆ ವಿಮಲ ಭಾಗ್ಯ ಯೋಗ ಅಂತ ಹೆಸರು. ಪೂರ್ವ ಪುಣ್ಯಸ್ಥಾನದಲ್ಲಿ ಮೋಕ್ಷ ಗ್ರಹ ಕೇತು. ಇಷ್ಟು ಒಂದು ಅದ್ಭುತ ಪುಣ್ಯ ಯೋಗ ಅಂತ ನಾವು ಹೇಳಬೇಕಾಗತ್ತೆ. ಸದ್ಯಕ್ಕೆ ಕುಂಡ್ಲಿಯಲ್ಲಿ ಬುಧ, ಶನಿ ಹಾಗೂ ಕುಜನ ಸ್ಥಿತಿಗಳು ನಮಗೆ ಮುಖ್ಯ ಅಲ್ಲ. ಸೊ ಅದರ ಬಗ್ಗೆ ನಾನು ಇವಾಗ ಹೇಳೋದಿಲ್ಲ. ಈ ಅಕ್ಷಯ ತೃತೀಯ ದಿನ ಕೂಡ ಯಾರು ಬೇಕಾದರೂ ಗೃಹ ಪ್ರವೇಶ ಮಾಡ್ಕೋಬೋದು, ನಿಶ್ಚಿತಾರ್ಥ ಮಾಡ್ಕೋಬೋದು, ನಾಮಕರಣ ಮಾಡ್ಕೋಬೋದು, ಹೊಸ ಬಿಸ್ನೆಸ್ ಶುರು ಮಾಡ್ಕೋಬೋದು, ಮನೆ ಕಟ್ಟಕ್ಕೆ ಭೂಮಿ ಪೂಜೆ ಮಾಡ್ಕೋಬೋದು, ರೈತ ಬಾಂಧವರು ಬಿತ್ತನೆ ಕೆಲಸ ಶುರು ಮಾಡ್ಕೋಬೋದು, ಮುಂಜಿ ಮಾಡ್ಕೋಬೋದು, ಅಕ್ಷರಾಭ್ಯಾಸ ಮಾಡ್ಕೋಬೋದು, ಮಂತ್ರ ದೀಕ್ಷೆ ಕೂಡ ತಗೋಬೋದು. ಯಾವುದೇ ಶುಭ ಕಾರ್ಯಕ್ಕೆ ಚಾಲನೆ ಕೊಡ್ಬೋದು. ಮೊದಲನೇದಾಗಿ ಈ ಅಕ್ಷಯ ತೃತೀಯಕ್ಕೆ 3 ದಿನ ಮುಂಚಿತವಾಗಿ ಹಾಗೂ 3 ದಿನದ ನಂತರ ಮಾಂಸಾಹಾರ ಸೇವನೆ ಬೇಡ. ಹಾಗೆಯೇ ದಂಪತಿಗಳು ಈ 6 ದಿನಗಳು ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಬಹಳ ಒಳ್ಳೆಯದು. ಇದು ಕಡ್ಡಾಯ ಅಲ್ಲ, ಆದರೆ ಪಾಲಿಸಿದ್ರೆ ಶುಭ ಹೆಚ್ಚೆ ಇರುತ್ತೆ. ಈ ದಿನ ಮುಂಜಾನೆ ಸ್ನಾನ, ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ದೇವರ ಕೋಣೆಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಫೋಟೋ ಅಥವಾ ವಿಗ್ರಹ ಇದ್ದರೆ, ಅದಿಲ್ಲದಿದ್ದರೆ ಅಮ್ಮನವರ ಯಾವುದೇ ರೂಪ ಇದ್ದರೂ, ಪಾರ್ವತಿ, ಭವಾನಿ, ಗಾಯತ್ರಿ ಇದ್ರೂ ಪರವಾಗಿಲ್ಲ, ಅದಕ್ಕೆ ಕೆಂಪು ಪುಷ್ಪಗಳನ್ನು ಮೊದಲು ಅರ್ಪಿಸಿ. ಆನಂತರ ಅದರ ಮುಂದೆ 2 ಚಿಕ್ಕ ಬೆಳ್ಳಿ ದೀಪಗಳಲ್ಲಿ ಅಥವಾ ಹಿತ್ತಾಳೆ ದೀಪಗಳಾದರೂ ಸರಿ, ತುಪ್ಪದ ದೀಪಗಳನ್ನು ಬೆಳಗಿಸಿ. ಈ ದೀಪಗಳು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಉರಿದ್ರೆ ಸಾಕು, ಗಂಟೆಗಳು ತೋರಿಬೇಕು ಅಂತಿಲ್ಲ. ದಯವಿಟ್ಟು ಕಾಮಾಕ್ಷಿ ದೀಪಗಳನ್ನ ಬಳಸಬೇಡಿ,
ನಾನು ಭಾಳ ಹಿಂದೆ ಅಂತ ಹೇಳ್ಕೊಂಬತ್ತಿದ್ದೀನಿ. ಕಾಮಾಕ್ಷಿ ದೀಪ ಬಂದ್ಬಿಟ್ಟು ಅಲ್ಲಿ ಅಮ್ಮನವ್ರದ್ದು ಪ್ರತಿಮೆ ಇರುತ್ತೆ. ಅಲ್ಲಿ ನೀವು ಮುಂದ್ಗಡೆ ಆ ದೀಪ ಅಂತ ಹಚ್ಚಿದಾಗ ಆ ಫ್ಲೇಮು ಕಾರ್ಬನ್ ಸೂಟ್ ಅಂತ ಅಮ್ಮನವ್ರ ವಿಗ್ರಹಕ್ಕೆ ಹೋಗುತ್ತದು. ಅದು ಅಶುಭ ಉಂಟಾಗುತ್ತೆ. ಅದಕ್ಕೆ ಕಾಮಾಕ್ಷಿ ದೀಪಗಳು ನಾನು ರೆಕಮೆಂಡ್ ಮಾಡೋದಿಲ್ಲ. ಆ ನಂತರ ಆ ದೀಪಗಳು ಹಚ್ಚಿದ ಮೇಲೆ ಈಗ ನಾನು ಹೇಳೋ ಈ ಅಮ್ಮನವರ ಮಂತ್ರವನ್ನು 54 ಬಾರಿ ಅಥವಾ 108 ಬಾರಿ ಉತ್ತರ ವಿಮುಖ ಜಪಿಸಿ. 108 ಬಾರಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಈ ಮಂತ್ರ ನೋಡಿ ಹೀಗೆ ಬರುತ್ತೆ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಇದನ್ನು 54 108 ಬಾರಿ ಮಾಡಿ. ಇದಾದ ಮೇಲೆ ಬೆಳಗ್ಗೆನೆ ನಾನು ಹೇಳೋ ಈ ವಸ್ತುಗಳನ್ನು ಯಾವುದೋ ಅಮ್ಮನವರ ದೇಗುಲಕ್ಕೆ ಅರ್ಪಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ದೇವಸ್ಥಾನಕ್ಕೆ ನೀವು ಚಿನ್ನ, ಬೆಳ್ಳಿ ಅಥವಾ ತಾಮ್ರ ಏನಾದರೂ ಖರೀದಿ ಮಾಡೋಕ್ಕೆ ಮುಂಚಿತವಾಗಿ ಹೋದಾಗ ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡ್ಕೊಳ್ಳಿ. ಅದನ್ನು ಅಮ್ಮನವರ ಯಾವುದೇ ರೂಪದ ದೇಗುಲ ಆದರೂ ಸರಿ, ಲಕ್ಷ್ಮಿ, ಪಾರ್ವತಿ, ಗಾಯತ್ರಿ, ಬನಶಂಕರಿ ಈ ರೀತಿ ಯಾವುದಾದ್ರೂ ಸರಿ, ದೇಗುಲಕ್ಕೆ ಹೋಗ್ತಾ ದಾರಿಯಲ್ಲಿ 2 ದಾಳಿಂಬೆ ಹಣ್ಣು, 7 ಬಾಳೆಹಣ್ಣು, 2 ಬೆಲ್ಲದಚ್ಚು, 16 ವೀಳ್ಯದೆಲೆ, ಸ್ವಲ್ಪ ಅಡಿಕೆ, ಸ್ವಲ್ಪ ಪುಷ್ಪಗಳು ಇಷ್ಟು ಅಮ್ಮನವರಿಗೆ ಅರ್ಪಿಸಿ, ನಮಸ್ಕರಿಸಿ. ಅನುಕೂಲ ಇದ್ದರೆ ನೀವು ಇದು ಮನೆ ಮುಖ್ಯಸ್ಥರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ. ಅದರ ತೊಂದರೆ ಇಲ್ಲ. ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಆಮೇಲೆ ಬನ್ನಿ ಮನೆಗೆ ತೆರಳಿ. ಅಥವಾ ಮನೆಗೆ ತೆರಳಿ ಬೇಕಾದರೆ ಸಂಜೆ ಒಡವೆ ಅಂಗಡಿಗೆ ಹೋದರೆ, ನೀವು ಸಂಜೆನೂ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಡವೆ ಅಂಗಡಿಗೆ ಹೋಗ್ಬೋದು. ಏನು ಬೇಕೋ ಅದನ್ನು ಖರೀದಿ ಮಾಡಿ. ಹೆಚ್ಚು ಒಡವೆ ತೊಗೊಳಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬೆಳ್ಳಿ ಅಥವಾ ಸ್ವಲ್ಪ ಬರೀ ತಾಮ್ರ ಆದರೂ ಸರಿ ಚಿಕ್ಕದಾಗಿ ತೊಗೊಂಡ್ರು ಖರೀದಿಸಿ. ಕಾರಣಾಂತರಗಳಿಂದ ಯಾರಿಗೆ ಅಕ್ಷಯ ತೃತೀಯ ದಿನ ಅಂದರೆ ಏಪ್ರಿಲ್ 20ನೇ ತಾರೀಕು ಸೋಮವಾರ ಪರಿಹಾರ ಮಾಡೋಕ್ಕಾಗೋಲ್ಲ ಅಂದರೆ ಇದೇ ಪರಿಹಾರವನ್ನು ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ಬುದ್ಧ ಜಯಂತಿ ದಿನ ಕೂಡ ನೀವು ಮಾಡ್ಕೋಬಹುದು. ಈ ಸರಳ ಪರಿಹಾರಗಳನ್ನು ಮಾಡಿ ಸಮೃದ್ಧಿಯನ್ನು ನಿಮ್ಮದು ಹಾಕ್ಸ್ಕೊಳ್ಳಿ. ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಖುಷಿಯಾಗಿರಿ. ಈ ಸಂಚಿಕೆ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.